Hi guys, welcome back to my YouTube channel. So, ಇವತ್ತಿನ ವಿಡಿಯೋ ಬಂದು that one practice that changed my life, that one practice which will give me lot of positive energy, that one practice which keeps me going, and even though I don't get results which I want, even though some days I don't feel like doing, ಅಯ್ಯೋ ಬೇಡಪ್ಪ ಸಾಕು, ಬಿಕಾಸ್ ಸಮಟೈಮ್ಸ್ ನೀವು ಎಷ್ಟು ಎಫರ್ಟ್ ಹಾಕಿ ಮಾಡ್ತಿರಲ್ಲ, ಬಟ್ ಸ್ಟಿಲ್ ಯು ಡೋಂಟ್ ಗೆಟ್ ದಟ್ ರಿಸಲ್ಟ್ಸ್, ನೀವು ಆ ರಿಸಲ್ಟ್ಸ್ ನೋಡಲ್ಲ. ಆ್ಯಂಡ್ ಫಾರ್ ಎನಿ ಒನ್ ನಿಮಗೆ ಸಮ್ ಮೋಟಿವೇಶನ್ ಬೇಕಲ್ವಾ ನೆಕ್ಸ್ಟ್ ಮಾಡಬೇಕು ಅಂದರೆ. ರಿಸಲ್ಟ್ ಸಿಕ್ತಿಲ್ಲ ಅಂದ್ರೂ ಮುಂದಕ್ಕೆ ಹೋಗೋದಂದರೆ ಇಟ್ಸ್ ತುಂಬ ಕಷ್ಟ, ಯಾಕಂದರೆ ನೀವು ಆ ರಿಸಲ್ಟ್ ಅಲ್ಲಿ ಕಣ್ಮುಂದೆ ನೋಡ್ತಿದ್ರೆ ಅದೇ ಒಂದು ಮೋಟಿವೇಶನ್ ಕೊಡುತ್ತೆ ಮುಂದಕ್ಕೆ ಹೋಗೋಕ್ಕೆ. ಬಟ್ ನಿಮ್ಗೆ ಆ ರಿಸಲ್ಟ್ ಸಿಕ್ತಿಲ್ಲ ಅಂದರೆ ಬಟ್ ಸ್ಟಿಲ್ ಮುಂದಕ್ಕೆ ಹೋಗೋದು ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಆಗ ನಿಮ್ಮ ಮೈಂಡ್ ಸೆಟ್ನ ಹೇಗೆ ಪ್ರಿಪೇರ್ ಮಾಡೋದು, ದಟ್ ಒನ್ ಟ್ರಿಕ್ ಐ ಆಮ್ ಗೋಯಿಂಗ್ ಟು ಶೇರ್ ಯು ವಿಚ್ ಐ ಫಾಲೋ. ಅದನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ದಟ್ ಇಸ್ ದ ಮೇನ್ ಮೋಟೋ ಆಫ್ ದಿಸ್ ವಿಡಿಯೋ. Alright, let's get started. ಎಲ್ಲ ವಿಡಿಯೋಸ್ ಅಲ್ಲಿ ಅಥವಾ ಎಲ್ಲ ಲೈಕ್ ಸ್ಪೀಕರ್ಸ್ ಹೇಳೋದು ನೋಡ್ತಿರ್ತೀರ, ಗ್ರಾಟಿಟ್ಯೂಡ್ ಮೇನ್ ಗ್ರಾಟಿಟ್ಯೂಡ್. ಲೈಕ್ ನಿಮ್ಮ ಹತ್ರ ಆಗಲೇ ಇರೋದಕ್ಕೆ ನೀವು ಎಷ್ಟು ಥ್ಯಾಂಕ್ಫುಲ್ ಆಗಿರ್ತೀರೋ ಅಷ್ಟು ಜಾಸ್ತಿ ಅಟ್ರಾಕ್ಟ್ ಮಾಡ್ತೀರ. ದಟ್ ಈಸ್ ದ ಮೇನ್ ಪ್ರಿನ್ಸಿಪಲ್. ಸೊ ನೀವು ರಾಂಡಾ ಅವ್ರದ್ದು ಬುಕ್ ಓದಿದೆ, ದ ಸೀಕ್ರೆಟ್, ದ ಮ್ಯಾಜಿಕ್, ದೋಸ್ ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಬುಕ್ಸ್ ವಿಚ್ ಎವ್ರಿ ಒನ್ ಶುಡ್ ರೀಡ್. ಅದನ್ನ ಓದಿದ್ರೆ ನಿಮಗೆ ಗ್ರ್ಯಾಟಿಟ್ಯೂಡ್ನ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗುತ್ತೆ. ನಿಮ್ಗೆ ಏನು ನಿಮ್ಮ ಲೈಫಲ್ಲಿ ಸಿಕ್ತಿಲ್ಲ ಅಂದರೆ ನೀವು ಆಗಲೇ ಇರೋದಕ್ಕೆ ನೀವು ಥ್ಯಾಂಕ್ ಯು ಹೇಳ್ತಿಲ್ಲ. ನಿಮ್ಮ ಹತ್ರ ಆಗಲೇ ದೇವ್ರು ಕೊಟ್ಟಿರೋದಕ್ಕೆ ನೀವು ಧನ್ಯವಾದ ಭಾವ ಇಲ್ಲ ನಿಮ್ಮ ಹತ್ರ, ಹಾಗಾಗಿ ನಿಮಗೆ ಹೆಚ್ಚು ಸಿಗ್ತಾ ಇಲ್ಲ. ಸೊ ದಟ್ ವೆನ್ ಐ ಲರ್ನ್, ಐ ಜಸ್ಟ್ ನನ್ನ ಪಾಯಿಂಟ್ ಆಫ್ ವ್ಯೂನೇ ಚೇಂಜ್ ಮಾಡಿಬಿಡ್ತು ಎಲ್ಲಾನು ನೋಡೋಕ್ಕೆ. ನಾನು ಈಗಿರೋ ಮನೆಗೆ ಎಷ್ಟು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಮನೆನೇ ಇಲ್ಲ ಅಂದಿದ್ರೆ ಅಂದೊಂದು ಥಾಟ್ ಬರುತ್ತಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ ನೀವೀಗಿರೋ ಮನೆ ಬೆಲೆ. ಊಟ, ಲೈಕ್ ತಿನ್ನೋಕೆ ಊಟನೇ ಇಲ್ಲದೆ ಕಷ್ಟಪಡ್ತಿದ್ರೆ ಅಟ್ಲೀಸ್ಟ್ ನಮ್ಗೆ ಇವಾಗ ತಿನ್ನೋಕೆ ಊಟ ಇದೆ 3 ಹೊತ್ತು ರುಚಿಯಾಗಿ, ನಮ್ಗೆ ಏನು ಬೇಕೋ ಅದನ್ನ ಕಣ್ಣಿಗೆ ಬೇಕಾಗಿದ್ದು ತೊಗೊಂಡು ತಿನ್ನೋ ಶಕ್ತಿ ಇದೆ. ಸೊ ಅದಕ್ಕೆ ನಾವು ಎಷ್ಟು ಧನ್ಯವಾದ ಇರಬೇಕು. ನಾವು ಯಾವಾಗಲೂ ಏನು ಮಾಡ್ತೀವಂದರೆ ನಮ್ಮ ಹತ್ರ ಏನು ಇರಲ್ವೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಮಗೆ ದೇವ್ರು ಏನು ಆಗಲೇ ಕೊಟ್ಟಿದ್ದಾನೋ ಅದನ್ನು ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ತೀವಿ, ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಡ್ತೀವಿ. ಸೊ ದ್ಯಾಟ್ ಈಸ್ ವೇರ್ ಅವರ್ ಡೌನ್ಫಾಲ್ ಸ್ಟಾರ್ಟ್ಸ್. ಸೊ ನಾನು ಈ ಬುಕ್ ಓದಿದಾಗ ನನಗೆ ತುಂಬ ಫ್ಯಾಸಿನೇಟ್ ಆಯಿತು ದ್ಯಾಟ್ ಎಷ್ಟೊಂದಿದೆ ಅಲ್ಲ ಆಗಲೇ ನನ್ನ ಹತ್ರ, ದೇವ್ರು ನಂಗೆ ಎಷ್ಟೊಂದು ಕೊಟ್ಟಿದ್ದಾನಲ್ವ ಆಗಲೇ ಅಂತ. ಸೊ ಆಗ ನಾನು ಈ ಪ್ರಾಕ್ಟೀಸ್ನ ಸ್ಟ್ರಿಕ್ಟಾಗಿ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಮುಂಚೆ ನಾನು ತುಂಬ ಮೋಟಿವೇಶನಲ್ ಬುಕ್ಸ್ ಓದ್ತಿದ್ರಿಂದ ನಂಗೆ ಗೊತ್ತಿತ್ತು ದ್ಯಾಟ್ ಗ್ರ್ಯಾಟಿಟ್ಯೂಡ್ ಇರಬೇಕು ಆ್ಯಂಡ್ ಡೈಲಿ ನೀವು ಆ ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಮೇಂಟೈನ್ ಮಾಡಬೇಕು ಅಂತ ನಂಗೆ ಗೊತ್ತಿತ್ತು. ಬಟ್ ನಾನು ಸ್ಟಾರ್ಟ್ ಮಾಡ್ತಿದ್ದೆ ಮತ್ತು ನಿಲ್ಲಿಸ್ತಿದ್ದೆ, ಸ್ಟಾರ್ಟ್ ಮಾಡ್ತಿದ್ದೆ ನಿಲ್ಲಿಸ್ತಿದ್ದೆ, ಆ ಥರ ಮಾಡ್ತಿದ್ದೆ. ಬಟ್ ಈ ಬುಕ್ ಓದಿದ್ಮೇಲೆ ನನಗೆ ಸ್ಟ್ರಿಕ್ಟಾಗಿ ಈ ಹ್ಯಾಬಿಟ್ನ ನಿಲ್ಲಿಸಲೇಬಾರ್ದು ಅಂತ ಅವತ್ತಿಂದ ನಾನು ಬರ್ಕೊಂಡು ಬರ್ತಾ ಇದ್ದೀನಿ. ಸೊ ಐ ಶೋ ಯು ದ್ಯಾಟ್ ಇದು ನನ್ನ ಡೈಲಿ ಜರ್ನಲ್, ಗ್ರ್ಯಾಟಿಟ್ಯೂಡ್ ಜರ್ನಲ್. ಇದರಲ್ಲಿ ಉಲ್ಟಾ ಕಾಣಿಸ್ತಿದೆ ನಿಮಗೆ. ಏನು ಬರೆದಿದೆ ಅಂದರೆ, ದೇರ್ಸ್ ಆಲ್ವೇಸ್ ಸಮಥಿಂಗ್ ಟು ಬಿ ಗ್ರೇಟ್ಫುಲ್ ಫಾರ್. ನಿಮ್ಮ ಲೈಫ್ ಎಷ್ಟೇ ಕೆಟ್ಟದಾಗಿರ್ಬೋದು, ನೀವು ಲೈಫಲ್ಲಿ ಎಷ್ಟೇ ಟಫ್ ಟೈಮ್ಸ್ ನೋಡ್ತಿರ್ಬೋದು, ದೇರ್ ಇಸ್ ಆಲ್ವೇಸ್ ಸಮಥಿಂಗ್ ಟು ಬಿ ಗ್ರೇಟ್ಫುಲ್ ಫಾರ್ ಇನ್ ಯುವರ್ ಲೈಫ್. ಸೊ ಇದು ಒಂದನ್ನು ಮಾತ್ರ ಎಲ್ಲರೂ ನೆನ್ಪಿಟ್ಕೊಬೇಕು. ಆ್ಯಂಡ್ ಈ ಬುಕ್ ಈ ಥರ ಬರುತ್ತೆ, ಈ ಥರ ಪೇಜ್. ಇಲ್ಲಿ ನೀವು ಡೇಟ್ ಹಾಕ್ಬೋದು. ಇಲ್ಲಿ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ, ಟುಡೇ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಅಂತ ಕೊಟ್ಟು ಲೈನ್ಸ್ ಕೊಟ್ಟಿದ್ದಾರೆ, ದ್ಯಾಟ್ ಯು ಕ್ಯಾನ್ ರೈಟ್ ವಾಟ್ ಥಿಂಗ್ಸ್ ಯು ಆರ್ ಥ್ಯಾಂಕ್ಫುಲ್ ಫಾರ್. ಆಯಿತಾ? ನಾನು ಈ ಬುಕ್ನ 2 ಟೈಪ್ಸ್ ಯೂಸ್ ಮಾಡ್ತೀನಿ. ನಾನು ಈ 2 ಟೈಪ್ಸ್ ಹೇಗೆ ಯೂಸ್ ಮಾಡ್ತೀನಿ ಅಂದರೆ, ಫಸ್ಟ್ 10 ಪಾಯಿಂಟ್ಸ್ ತೊಗೋತೀನಿ, 10 ಥಿಂಗ್ಸ್ ದಟ್ ಐ ಆಮ್ ಗ್ರೇಟ್ಫುಲ್ ಫಾರ್. ಆಯಿತಾ? ಸೊ ಅದರಲ್ಲಿ 5 ಪಾಯಿಂಟ್ಸ್ ನಾನು ಏನು ಬರಿತೀನಿ ಅಂದರೆ, ಈಗ ಆಗಲೇ ನನ್ನ ಹತ್ರ ಇರೋದಕ್ಕೆ ಧನ್ಯವಾದನ ಬರಿತೀನಿ. For example, I am thankful for the beautiful house that I am living. I am thankful for my mother who takes care of me so well, and I am thankful for my husband who loves me so much, and I'm thankful for the job that I'm having. I'm thankful for the money that I'm having. So ee tara there are so many things which you already have and you should be grateful for alva. So ee tara ನನ್ನ ಹತ್ರ ಆಗಲೇ ಇರೋದಕ್ಕೆ ಧನ್ಯವಾದನ ಹೇಳಕ್ಕೆ ನಾನು 5 ಪಾಯಿಂಟ್ಸ್ ಯೂಸ್ ಮಾಡ್ತೀನಿ. ಫಸ್ಟ್ 5 ಪಾಯಿಂಟ್ಸ್. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ಅನದರ್ 5 ಪಾಯಿಂಟ್ಸ್, ಇಟ್ ಈಸ್ ಲೈಕ್ ಐ ಮ್ಯಾನಿಫೆಸ್ಟಿಂಗ್.
ವಾಟ್ ಐ ನೀಡ್ ಇನ್ ಫ್ಯೂಚರ್. ನಾನು ಅದು ಹೇಳಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಯು ಶುಡ್ ಆಲ್ವೇಸ್ ಫೀಲ್ ಲೈಕ್ ಯು ಆಲ್ರೆಡಿ ಹ್ಯಾವ್ ಇಟ್, ದೆನ್ ಓನ್ಲಿ ಯುಲ್ ಅಟ್ರಾಕ್ಟ್. ಬಟ್ ಸ್ಟಿಲ್ ನಿಮ್ಗೆ ಎಕ್ಸಾಂಪಲ್ ಕೊಡೋದಕ್ಕೆ, ಫಾರ್ ಎಕ್ಸಾಂಪಲ್ ಐ ನೀಡ್ 1 million ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್. ಸೊ ಐ ರೈಟ್ ಲೈಕ್ ಐ ಆಮ್ ಬ್ಲೆಸ್ಡ್ ವಿತ್ 1 million ಸಬ್ಸ್ಕ್ರೈಬರ್ಸ್ ಆನ್ ಮೈ ಯೂಟ್ಯೂಬ್ ಚಾನಲ್. I am blessed with what I say, like 1 million followers on my Instagram account. And I say thank you universe for the amount that I received from YouTube dash dash dash. Thank you universe, I received this much amount from YouTube ಅಂತ ಆಗ್ಲೇ ಆಗಿರೋ ಥರ ನನಗೆ ಏನೇನು ಮ್ಯಾನಿಫೆಸ್ಟ್ ಮಾಡಬೇಕು, ನನಗೆ ಏನೇನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಕರೆಂಟ್ಲಿ, ಅದನ್ನ ಆಗ್ಲೇ ನಡೆದಿರೋ ಥರ ಥ್ಯಾಂಕ್ ಯು ಹೇಳೋದಕ್ಕೆ ಅನದರ್ 5 ಪಾಯಿಂಟ್ಸ್ ಯೂಸ್ ಮಾಡ್ತೀನಿ. ಸೊ ನನ್ನ ಡೇ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, I will recall already the things I have and say thank you. And next, ನನಗೆ ಏನು ಬೇಕು ಫ್ಯೂಚರಲ್ಲಿ ಅದನ್ನಾಗಲೇ ನಡೆದಿರೋ ಥರ ಮ್ಯಾನಿಫೆಸ್ಟ್ ಮಾಡ್ತೀನಿ ಬರೆದು. ಸೊ ನನ್ನ ಡೇ ಇಟ್ ಇಸ್ ಸೆಟ್. ನನಗೇನಿದೆ, ನನಗೇನು ಬೇಕು, ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಆ್ಯಂಡ್ ನನ್ನ ಡೇ ಪೂರ್ತಿ ನಾನು ಅದು ಫಸ್ಟೇ ಬರೆಯೋದ್ರಿಂದ ನನ್ನ ಡೇ ಪೂರ್ತಿ ಐ ವಿಲ್ ನಾಟ್ ಗೋ ಔಟ್ ಆಫ್ ಟ್ರ್ಯಾಕ್. ಆಯಿತಾ, ಐ ವಿಲ್ ಬಿ ಆನ್ ಟ್ರ್ಯಾಕ್. ಲೈಕ್ ಇವತ್ತು ನಾನು ಇಷ್ಟು ರೀಲ್ಸ್ ಮಾಡಬೇಕು ಅಂತ ನಾನು ಬರೆದಿದ್ರೆ ಐ ವಿಲ್ ಡೂ ದಟ್ ಮಚ್ ರೀಲ್ಸ್. ನಾನು ಇವತ್ತು ಈ ಯೂಟ್ಯೂಬ್ ವಿಡಿಯೋ ಮಾಡಲೇಬೇಕು ಅಂತ ಬರ್ದಿದ್ರೆ ನೋ ಮ್ಯಾಟರ್ ವಾಟ್ ಐ ವಿಲ್ ಡೂ, ನಾನು ಈ ವಿಡಿಯೋ ಇವತ್ತು ಎಡಿಟ್ ಮಾಡಿ ಪೋಸ್ಟ್ ಮಾಡಲೇಬೇಕು ಅಂತಿದ್ರೆ ನಾನು ಮಿಸ್ ಮಾಡಲ್ಲ, ಮಾಡ್ತೀನಿ. ಬಿಕಾಸ್ ದ್ಯಾಟ್ ಡಿಸಿಪ್ಲಿನ್, ದ್ಯಾಟ್ ಕನ್ಸಿಸ್ಟೆಂಟ್ ಯು ಶುಡ್ ಬಿ. ಸೊ ನಾನು ಬೆಳಗ್ಗೆನೆ ಬರೆಯೋದ್ರಿಂದ ಐ ವಿಲ್ ಬಿ ಕ್ಲಿಯರ್. ಈಗ ನಂಗೆ 1 million ಫಾಲೋವರ್ಸ್ ಸುಮ್ಮನೆ ಬರ್ತಾರಾ? ನಾನು ಏನು ಕಂಟೆಂಟ್ ಕೊಡದೆ, ನಾನು ಏನು ವಿಡಿಯೋನೇ ಮಾಡಿದೆ, ಫಾಲೋ ಮಾಡೋಕೆ ಅವ್ರಿಗೇನು ಹುಚ್ಚ ಇಲ್ಲ. ಸೊ ನಾನು ಏನಾದರೂ ನನ್ನ ಕಡೆಯಿಂದ ಎಫರ್ಟ್ ಹಾಕಿದ್ರೇನೆ ಅಲ್ವಾ ಆ ಕಡೆಯಿಂದ ರಿಸಲ್ಟ್ ಬರೋದು. ಸೊ ಅದಕ್ಕೆ ನಾನು ಏನು ಮಾಡಬೇಕು, ಸೊ ನನ್ನ ಗೋಲ್ ಏನು, ಅದಕ್ಕೆ ನಾನು ಏನು ಮಾಡಬೇಕು, ಏನು ಆ್ಯಕ್ಷನ್ ತೊಗೊಬೇಕು, ದ್ಯಾಟ್ ವಿಲ್ ಬಿ ಕ್ಲಿಯರ್ ಇನ್ ಮೈ ಹೆಡ್. ಸೊ ಅದ್ರ ಪ್ರಕಾರನೇ ನನ್ನ ದಿನ ಹೋಗುತ್ತೆ. ಸೊ ಇದು ಒಂದು ಹ್ಯಾಬಿಟ್ ನೀವು ಬೆಳಗ್ಗೆ ಮಾಡೋದ್ರಿಂದ, ಸಮ್ಟೈಮ್ಸ್ ಬೆಳಗ್ಗೆ ಮಾಡೋಕ್ಕಾಗಲ್ಲ, ಲೈಕ್ ವಿಲ್ ಬಿ ಇನ್ ಅ ಹರಿ ಟು ಗೋ ಟು ಆಫೀಸ್. ನಾನು ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಸಂಜೆ ಬಂದು ಬರಿತೀನಿ, ಅಥವಾ ಸಮ್ಟೈಮ್ಸ್ ವರ್ಕ್ ಫ್ರಮ್ ಹೋಮ್ ಮಾಡೋವಾಗ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಬರಿತೀನಿ. ಇಟ್ಸ್ ನಾಟ್ ಆಲ್ವೇಸ್ ಲೈಕ್ ಐ ಬೆಳಗ್ಗೆನೆ ಬರಿತೀನಿ ಅಂತ, ಬಟ್ ಬರಿತೀನಿ. ದಿನದಲ್ಲಿ ನಾನು ಮಿಸ್ ಮಾಡಲ್ಲ, ನಾನು ಎನಿ ಟೈಮ್ ಆಫ್ ದ ಡೇ ನಾನು ಬರಿತೀನಿ. ಸೊ ಇದು ಒಂದು ಹ್ಯಾಬಿಟ್, ಇಟ್ ವಿಲ್ ಆಲ್ವೇಸ್ ಮೇಕ್ ಮೀ ಬಿ ಆನ್ ಟ್ರ್ಯಾಕ್. ಇಟ್ ವಿಲ್ ಆಲ್ವೇಸ್, ನನ್ನ ತಲೆಯಲ್ಲಿ ನಂಗೆ ಕ್ಲಿಯರ್ ಐಡಿಯಾ ಇರುತ್ತೆ ನನಗೆ ಏನು ಬೇಕು ನನ್ನ ಲೈಫಲ್ಲಿ ಏನು ನಡೀತಿದೆ ಇವಾಗ, ನನಗೆ ಏನು ಬೇಕು ಅದ್ರ ಬಗ್ಗೆ ನಂಗೆ ಕ್ಲಿಯರ್ ಐಡಿಯಾ ಇರುತ್ತೆ. ಸೊ ದಿಸ್ ಒನ್ ಹ್ಯಾಬಿಟ್ ಚೇಂಜ್ಡ್ ಮೈ ಲೈಫ್, ಚೇಂಜ್ಡ್ ಮೈ ವ್ಯೂ, ಚೇಂಜ್ ಮೈ ಪರ್ಸ್ಪೆಕ್ಷನ್ ಅಬೌಟ್ ಲೈಫ್ ಆ್ಯಂಡ್ ಚೇಂಜ್ಡ್ ಎವ್ರಿಥಿಂಗ್ ಐ ಕ್ಯಾನ್ ಸೇ. ಸೊ ನೀವು ಇದನ್ನು ಟ್ರೈ ಮಾಡಿ, ಈ ಹ್ಯಾಬಿಟ್ನ, ಯು ವಿಲ್ ಲವ್ ಇಟ್. ನಿಮಗೆ ಈ ಥರ ಗ್ರ್ಯಾಟಿಟ್ಯೂಡ್ ಜರ್ನಲೇ ಬೇಕಂತ ಏನಿಲ್ಲ. ನಿಮ್ಮ ಮನೇಲಿ ಯಾವುದಾದ್ರೂ ಖಾಲಿ ಬುಕ್ ಇದ್ದರೆ ಡೇಟ್ ಹಾಕಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ದ ಓನ್ಲಿ ಥಿಂಗ್ ಇಂಪಾರ್ಟೆಂಟ್ ಇಸ್ ವಾಟ್ ಯು ಫೀಲ್ ಫ್ರಮ್ ಇನ್ಸೈಡ್. ನೀವು ಅದನ್ನು ಬರೀತಾ ಎಷ್ಟು ಥ್ಯಾಂಕ್ ಯು ಹೇಳ್ತೀರಾ, ನೀವು ಅದನ್ನು ಬರೀತಾ ಆಲೇ ನೀವು ಎಷ್ಟು ಫೀಲ್ ಮಾಡ್ತೀರಾ, ಅದ್ರ ಮೇಲೆ ಇರೋದು ಔಟ್ಪುಟ್ ಯಾವ ಬುಕ್ಕಲ್ಲಿ ಬರೀತೀರಾ ಅಂತಲ್ಲ. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ಎನಿ ಬುಕ್ ಯು ಹ್ಯಾವ್. So I hope this video was informative. Don't forget to subscribe. See you guys in the next video. Bye.